ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನೀನಾದನ ಧಾರಾವಾಹಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ದೇವಕ್ಕಿ ಈಗ ಬೇರೆಯವ್ರ ಮನೆ ವಿಷಯ ನಮಗೆ ಹೇಗೆ ಗೊತ್ತಾಗುತ್ತೆ, ಟಿ ವಿಯಿಂದ ತಾನೆ, ಅಂದರೆ ಮೀಡಿಯಾದವರಿಂದ. ಹಂಗಾಗಿ ನಾವು ಈ ವಿಷಯನ ಮೀಡಿಯಾದವರಿಗೆ ಹೇಳೋಣ. ಫಸ್ಟು ಮೀಡಿಯಾದವರಿಗೆ, ನ್ಯೂಸವ್ರಿಗೆ, ಲೋಕಲ್ ಚಾನಲ್ಸ್ಗೆ ಎಲ್ಲದಕ್ಕೂ ಹೇಳೋಣ. ಆವಾಗ ವಿಕ್ರಮ್ನ ಅವರೇ ನೋಡ್ಕೊತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಇದು ಒಳ್ಳೆಯ ಐಡಿಯಾನೇ. ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಈ ಮೀಡಿಯಾದವ್ರಿಗೆ ಹೇಳಿದ್ರೆ ತಾನಾಗೆ ಪೊಲೀಸ್ ಕಂಪ್ಲೇಂಟ್ ತೊಗೊತಾರೆ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ, ಹೌದೌದು ನಾವೇನಾದರೂ ಈ ಥರ ಎಲ್ಲ ಮಾಡಿದ್ರೆ ಅವರಾಗೆ ತೊಗೊತಾರೆ ಈ ಕಂಪ್ಲೇಂಟು ಅಂತ ಹೇಳ್ತಿರ್ಬೇಕಾದ್ರೆ, ಬೇಡ ಉಮಾ ಹೇಳಿದ್ ಮತ್ತೆ ಕೇಳು ಅಂತ ಕಡೆ ಅವ್ರ ಗಂಡ ಕೂಡ ಕೇಳ್ತಿರ್ಬೇಕಾದ್ರೆ, ಸರಿ ಇದೇ ಒಳ್ಳೆಯ ಐಡಿಯಾ, ನಾವು ಇದೇ ಥರ ಮಾಡೋಣ ಅಂತ ಹೇಳ್ತಿರ್ತಾಳೆ. ಸರಿ ಆಯಿತು, ನಾವು ಇವತ್ತೇ ಈ ಕೆಲಸ ಮಾಡೋಣ ಬಿಡು ಅಂತ ಈ ಕಡೆ ದೇವಕ್ಕೆ ಹೇಳ್ತಿರ್ಬೇಕಾದ್ರೆ, ದೇವಕ್ಕೆ ನಿನಗೇನಾಗಿದ್ದ, ಅವಳಿಗೆ ಇಲ್ದಿರೋದ್ನೆಲ್ಲ ಎಂತಕ್ಕೆ ನಿನ್ನ ತಲೆ ತುಂಬ್ತಿದ್ಯಾ, ಸುಮ್ಮನೆ ಇರೋದಕ್ಕಾಗಲ್ವಾ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಬಾವ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ, ವಿಕ್ರಮ್ನ ಬೀದಿಗೆ ಬೀಳಿಸ್ಬೇಕು ಅಷ್ಟೇ, ಅವನಿಗೆ ಏನು ಅಂತ ಅವನಂತ ತೋರಿಸ್ಬೇಕು, ಒಟ್ಟಿನಲ್ಲಿ ಅವನಿಗೆ ಬುದ್ಧಿ ಕಳಿಸ್ಬೇಕು ನಾವು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ದೇವಕ್ಕಿಗೆ ಹೇಳ್ತಾ ಇರ್ತಾಳೆ ಹೋಮ, ನೀವು ನೋಡಿರಿ ನೀವಂತೂ ಏನೂ ಮಾಡೋದಕ್ಕೆ ಆಗಲ್ಲ, ಅಟ್ಲೀಸ್ಟ್ ನಾವಾದರೂ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕಂತೂ ಆಗಿಲ್ಲ, ಅಟ್ಲೀಸ್ಟ್ ನಾವು ಈ ಥರ ಆದರೂ ಮೀಡಿಯಾದವ್ರಿಗೆ ಹೇಳಿದ್ರೆ ಅವಾಗ ಅವನಿಗಾದರೂ ಬುದ್ಧಿ ಬರುತ್ತೆ, ನಮ್ಮ ಮಗನ ಸಾಯಿಸಿರೋದಕ್ಕಾದ್ರೂ ನ್ಯಾಯ ಆದರೂ ಸಿಗುತ್ತೆ, ನಾನಂತೂ ಇದು ಕೆಲಸ ಮಾಡೇ ಮಾಡ್ತೀನಿ, ಯಾರು ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು ಈ ಕಡೆ ಉಮಾ ಕೂಡ ಅಲ್ಲಿಂದ ಹೋದಾಗ, ನಿಮಗೆ ಕಿಂಚಿತ್ತಾದರೂ ನಿಮ್ಮ ಮಗ ಸಾಯಿಸ್ತಾನೆ ಅನ್ನೋ ಕನಿಕರ ನಿಮಗಂತೂ ಇಲ್ಲ, ಅಟ್ಲೀಸ್ಟ್ ನಾವು ಮಾಡೋದಕ್ಕಾದ್ರೂ ಸಪೋರ್ಟ್ ಮಾಡಿಲ್ಲ ಅಂದರೆ ಸುಮ್ಮನೆ ಇರಿ ಅಂತೇಳಿ ಅವ್ರ ಭಾವಂಗೆ ದೇವಕ್ಕೆ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಅವ್ರ ಮನೆಗೆ ಅಂತೇಳಿ ಈ ಕಡೆ ವೇದ ಕೂಡ ಯೋಚನೆ ಮಾಡ್ಕೊಂಡು ಮನೆಗೆ ಬರ್ತಿರೋದು ನೋಡ್ಬಿಟ್ಟು ಈ ಕಡೆ ಉಮಾ ಕೂಡ ನೋಡ್ತಾಳೆ, ಇವಳಕ್ಕೆ ಇಲ್ಲಿಗೆ ಬರ್ತಿದ್ದಾಳೆ ಅಂತ ಅಂದ್ಕೊಂಡು, ನಿಂತ್ಕೊ ನೀನು ಯಾಕೆ ಬರ್ತಿದ್ಯಾ ಇಲ್ಲಿಗೆ ಅಂತ ಹೇಳ್ಬಿಟ್ಟು ವೇದನ ಅಲ್ಲಿನೇ ತಡಿತಾಳೆ. ಉಮ್ಮ ನಿನಗೇನಾಗಿದೆ, ಮನೆಗೆ ಬಂದಿರೋ ಮಗಳನ್ನ ಯಾಕೆ ಆಚೆ ಕಳಿಸ್ತಿದ್ಯಾ ಅಂತ ಹೇಳಿದ್ರೆ, ನೀವು ಸುಮ್ಮನೆ ಇರೀರಿ, ನೀವೇನು ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಿರ್ತಾರೆ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ನಿನ್ಗೆ ಯಾರು ಬರೋದಕ್ಕೆ ಕೇಳಿದ್ದು ಇಲ್ಲಿಗೆ ಅಂತ ಕೇಳ್ತಿರ್ಬೇಕಾದ್ರೆ, ಅಮ್ಮ ಸ್ವಲ್ಪ ನನ್ನ ಮಾತು ಕೇಳು ಅಂತ ಹೇಳ್ತಿರ್ಬೇಕಾದ್ರೆ, ಹಾಂ ಈ ನನಗಿಂತ ಬೇರೆ ಇಲ್ಲಿಗೆ ಬಂದ್ಲಾ, ಇವಳಿಗೆ ಇನ್ನೇನಿದೆ ಅಂತ ಚಿಕ್ಕಮ್ಮ ನೀವು ಸುಮ್ಮನೆ ಇರ್ತೀರಾ, ನನ್ನ ಅಮ್ಮನ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಯಾರೇ ನಿನ್ನ ಅಮ್ಮ ಅನ್ಸ್ಕೊಂಡಿರೋರು ಯಾರೂ ಇಲ್ಲ, ಸುಮ್ಮನೆ ಇಲ್ಲಿಂದ ಹೋದರೆ ಸಾಕು ನೀನು ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮ ನೀನು ಹಿಂಗೆಲ್ಲ ಅನ್ನೋಕ್ಕೆ ಹೋಗ್ಬೇಡ, ನಾನು ದಯವಿಟ್ಟು ನನ್ನ ಮಾತು ಕೇಳು, ನೀನು ಕಂಪ್ಲೇಂಟ್ ಕೊಡು ಅಂತ ನಾನು ನಿಂಗೆ ಕಂಪ್ಲೇಂಟ್ ಕೊಡಬೇಡ ಅಂತ ನಾನು ನಿಮಗೆ ಹೇಳೋದಕ್ಕೆ ಬರ್ತಿಲ್ಲ, ಅಟ್ಲೀಸ್ಟ್ ನನ್ನ ಮಾತನಾದರೂ ಕೇಳಿ ಅದ್ರ ನಿರ್ಧಾರ ತಗೋ ಅಂತೇಳಿ ಹೇಳ್ತಿದ್ರು. ಓಹೋ ಇವಾಗ ಶ್ರೀಮಂತಿಕೆಯಲ್ಲಿ ಬಂದುಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಇಂಥದ್ದನ್ನೆಲ್ಲ ನೀನು ಹೇಳಿದ್ದನ್ನೆಲ್ಲ ನಾವು ಕೇಳ್ಕೊಂಡಿರ್ಬೇಕಾ, ದೊಡ್ಡರಾಗಿ ನಾವು ಇಲ್ವಾ ಇಲ್ಲಿ ಅಂತೇಳಿ ದೇವಕ್ಕೆ ಹೇಳ್ತಿರ್ಬೇಕಾದ್ರೆ, ನೀವು ಮಾಡಿ ನಿಮಗೆ ಇಷ್ಟ ಬಂದಿದ್ದು ಮಾಡಿ, ಅದು ಸ್ವಲ್ಪ ಆದರೂ ನನ್ನ ಮಾತು ಕೇಳಿ. ಅವತ್ತು ಅವನು ಅವತ್ತು ಆಕ್ಸಿಡೆಂಟ್ ಮಾಡೋಕ್ಕೆ ಹೋಗಿಲ್ಲ, ಅವನು ಅವತ್ತು ಎಲ್ಲೋ ಮದುವೆಗೆ ಹೋಗಿದ್ದ ಅಂತ ಹೇಳ್ತಿರ್ಬೇಕು. ಸಾಕು ಮುಚ್ಚೋ ಬಾಯಿ ವೇದ, ಪ್ರತಿ ಸಲನೂ ಅವನ್ನೇ ವಹಿಸ್ಕೊಂಡು ಬರಬೇಡ ನೀನು. ಅಮ್ಮ ಆಗಿ ನಾನು ಕರೆದ್ರು, ನನ್ನ ಮನೆಗೆ ಬಾ ಅಂತ ಕರೆದ್ರು ನೀನು ಅವನ ಪರವಾಗಿ ನಿಂತ್ಕೊಂಡು ಅವನ ಜೊತೆನೇ ಇಟ್ಕೊಂಡು ನಾನು ಬರಲ್ಲ ಅಂತ ಅಂದಲ್ಲ ನೀನು, ಎಷ್ಟಿರಬೇಕು ನಿನಗೆ ಅಂತ ಕೇಳ್ತಿರ್ಬೇಕಾದ್ರೆ, ಸ್ವಲ್ಪ ಅವಳ ಮಾತು ಕೇಳೆ ನೀನು, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತೇಳಿ ಅವ್ರ ಗಂಡ ಕೇಳ್ತಿರ್ಬೇಕಾದ್ರೆ, ನನಗೆ ಮಗನ ಕಳ್ಕೊಂಡಿರೋ ನೋವು ನನಗೆ ಗೊತ್ತು ರೀ, ನಿಮಗೇನ್ರಿ ಗೊತ್ತು, ಅವ್ನು ಕೊಲೆ ಮಾಡಿರೋನು ಅವನ ಜೊತೆನೇ ಇಟ್ಕೊಂಡು ಇವಳು ನಮ್ಮ ಹತ್ರನೇ ಡಬಲ್ ಗೇಮ್ ಆಡ್ಬಿಟ್ಲಲ್ಲ, ಅವನಂತ ಹೇಳ್ತಲೇ ಹಾವಿರೋನು ನನಗೆ ಬೇಕಾಗಿಲ್ಲ, ನೀನು ಸಹ ನನ್ನ ಮನೆಗೆ ಬರಬೇಡ ನೀನು ಅಂತ ವೇದಂಗೆ ಬೈತಾ ಇರ್ತಾಳೆ. ವೇದಿದಳ ಅಮ್ಮ ಒಂದು ಸ್ವಲ್ಪ ಹೊತ್ತು ಕೇಳು ನನ್ನ ಮಾತನ್ನ, ಅವನು ಅವತ್ತು ಸಹ ಇರಲಿಲ್ಲ, ಅವನು ಅವತ್ತು ಮದುವೆಗೆ ಅಂತ ಹೋದ ಅಂತ ಹೇಳೋ ಅಷ್ಟರಲ್ಲಿ ನೀನು ಸಾಕು ಬಾಯಿ ಮುಚ್ಚು, ನೀನು ಏನೂ ಹೇಳಕ್ಕೆ ಬರಬೇಡ, ಅವ್ನ ಪರವಾಗಿ ವಹಿಸ್ಕೊಂಡು ಬಂದು ಮಾತಾಡೋಕ್ಕೆ ಅಂತೂ ನೀನು ಬರಲೇಬೇಡ, ನೀನು ಯಾವತ್ತೂ ನಮ್ಮ ಮನೆಗೆ ನೀನು ಬರಲ್ಲ ಅಂತ ಹೇಳ್ತಾ ಅವತ್ತಿಂದ ನನಗೂ ನಿನಗೂ ಸಂಬಂಧ ಕಟ್ ಅಷ್ಟೇ ಅಂತ ಅಂದು ಒಳ್ಳೆ ನಿರ್ಧಾರ ಮಾಡಿದ್ದೆ ಅಮ್ಮ, ನೀನು ಹೀಗೆ ಮಾತಾಡೋ ಅಂತ ಹೇಳಿ ಹುಮ್ಮಂಗೆ ಹುಮ್ಮಸ್ತಿರ್ತಾಳೆ ಈ ಕಡೆ ದೇವಕಿನೂ ಕೂಡ. ಮತ್ತು ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರ್ತೀನಿ, ನಾನು ಹೇಳೋದನ್ನ ಸ್ವಲ್ಪ ಕೇಳು ಅಂತ ಹೇಳಿದಾಗ, ನಿನ್ನ ಮಾತಿಲ್ಲಿ ಯಾರು ಕೇಳೋರಿಲ್ಲ ಅಮ್ಮ, ಇಷ್ಟು ದಿನ ನಿನ್ನ ತಾಳಕ್ಕೆ ತಕ್ಕಂತೆ ಎಲ್ಲ ಕುಣ್ಕೊಂಡು ಬಂದಿದ್ದೀವಿ ನಾವು, ಇವಾಗ ನಿನ್ನ ಮಾತು ಕೇಳ್ಕೊಂಡು ಇವಾಗ ನಿನ್ನ ಗಂಡನ ಪರವಾಗಿ ವಹಿಸ್ಕೊಂಡು ಬಂದಿದ್ಯಾ ಅಲ್ವಾ ಅಂತ ಹೇಳಿದಾಗ, ಇಲ್ಲ ನಾನು ಅವ್ನ ಪರವಾಗಿ ವಹಿಸ್ಕೊಂಡು ಬಂದಿಲ್ಲ, ಅವನ ಜೊತೆ ನಿಂತಿದ್ದೀನಿ, ಎಲ್ಲರೂ ಕೂಡ ಅವನದೇ ತಪ್ಪು ಅಂತ ಹೇಳ್ತಿದ್ರು, ನಾನು ಯಾಕೆ ಅವ್ನ ಪರವಾಗಿ ನಿಂತಿದ್ದೀನಿ ಅಂತ ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅವ್ನು ತಪ್ಪಿಲ್ಲ ಅಂತಲೇ ನಾನು ನಿಮ್ಗೆ ಹೇಳ್ತಿದ್ದೆ. ತಪ್ಪಿಲ್ಲ ಅಂತ ಅಂದರೆ ಅವ್ರು ಹೆಂಗೆ ವಾರ್ಡನ್ ಬಂದ್ಬಿಟ್ಟು ಹೆಂಗೆ ಅವರೇ ಮಾಡಿರೋದು ಆಕ್ಸಿಡೆಂಟ್ ಅಂತ ಹೇಗೆ ಬಂದು ಹೇಳಿದ್ರು ಅಂತ ಕೇಳಿದ್ರು, ಯಾರು ಬೇರೆಯವ್ರು ಹೇಳಿರೋ ಮಾತು ನಂಬ್ತಿದ್ದೆ ಅಮ್ಮ, ನಿನ್ನ ಮಗಳ ಮಾತು ನೀನು ಯಾಕೆ ನಂಬ್ತಿಲ್ಲ ಅಂತ ಕೇಳ್ದಾಗ, ಯಾರು ನೀನು ನನ್ನ ಮಗಳ, ಯಾರು ಹೇಳಿದ್ರು ನೀನು ನನ್ನ ಮಗಳು ಅಂತ, ಹೌದು ನಾನು ಅನಾಥನೇ ಆಗಿರ್ಬೋದು, ಅದು ತೊಗೊಂಡು ಬಂದು ಸಾಕಿದ್ದೀರ ನೀವು, ಆ ಕನಿಕರಾದರೂ ನನಗಿದೆ, ನೀನು ಕೈ ತುತ್ತು ತಿಂದಿದ್ದೀನಿ ಆ ಮಮಕಾರ ಆದರೂ ನನಗಿದೆ, ಅಂಥದ್ದಲ್ಲಿ ನೀನು ಈಗೆಲ್ಲ ಹೇಳಕ್ಕೆ ಹೋಗಬೇಡ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಅವ್ರ ಗಂಡನೂ ಕೂಡ ಹೇಳ್ತಿದ್ದಾಳೆ, ಈ ಮನೆಗೋಸ್ಕರ ನಮ್ಮ ಜೀವನಕ್ಕೋಸ್ಕರ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ, ಅವಳು ರಕ್ತ ಸೋರಿಸಿದಾಳೆ ಕಣೆ ಈ ಜೀವನಕ್ಕೋಸ್ಕರ, ಅವಳು ದುಡ್ಕೊಂಬಂದು ನಮ್ಮನ್ನು ಸಾಕಿದಾಳೆ ಕಣೆ, ಅಷ್ಟು ಕನಿಕರ ನಿನಗಿಲ್ವೇನೆ ಅಂತ ಹೇಳಿದಾಗ, ಆ ಕನಿಕರ ನನಗಿದೆ, ಅದೇ ಆ ಕನಿಕರ ಯಾಕೆ ಅಂತ, ಅವಳು ಯಾಕೆ ಕನಿಕರ ಇಷ್ಟು ತೋರಿಸ್ತಾಳೆ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ, ಯಾಕೆ ಹೇಳೋ ಅವನನ್ನ ಮದುವೆ ಆಗಿ ಹೋದರೆ
ಅವನು ಮದುವೆ ಆಗಿ ಹೋಗಿದ್ದಾಳಲ್ವಾ ಅದಕ್ಕೆ ಅಂತೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ದಾಮೋದರ್ ಕೂಡ ರೇಗ್ತಾ ಇರ್ತಾನೆ. ಅಲ್ಲ ನೀನು ಹೆಂಡ್ತಿಗೆ ಮಾಡೋಕ್ಕೆ ಕೆಲಸ ಇಲ್ವೇ, ಅವಳು ಈ ಮನೆಗೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಈ ಮನೆಗೆ ಯಾವ ದರಿದ್ರದಲ್ಲಿ ಅವಳು ಕಾಲಿಟ್ಲೋ ಗೊತ್ತಿಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ವೀರು ಕೂಡ ಅವನನ್ನೇ ಕೂಡ ಗುರಾಯಿಸ್ಕೊಂಡು ನೋಡ್ತಾ ಇದ್ರು ಅವನು ಕೂಡ ವಿಕ್ರಮ್ ಏನು ಮಾತಾಡದೇ ಇರ್ತಾನೆ. ಈ ಕಡೆ ದಾಮೋದರ್ ತುಂಬ ರೇಗ್ತಾ ಇರ್ತಾನೆ. ಅಲ್ಲ ನೀನು ಹೆಂಡ್ತಿಗೆ ಮಾಡೋಕ್ಕೆ ಕೆಲಸ ಇಲ್ವಾ, ಮನೇಲಿ ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡು ಮನೆಗೆ ಸೇರಿಸ್ಕೊಂಡ್ರೆ ಇವಳು ನೋಡೋದು ಇಲ್ದಿರೋದನ್ನೆಲ್ಲ ಮಾಡ್ತಾ ಇದ್ದಾಳೆ. ಹೆಂಡ್ತಿದಿನ್ನ ಅದಕ್ಕೆ ಕಂಟ್ರೋಲಾಗಿ ಇಟ್ಕೋಬೇಕು ಅಂತ ಹೇಳೋದು. ನೀನು ನೋಡಿದ್ರೆ ನಿನಗೆ ತಾಳ್ಗೆ ತಕ್ಕಂತೆ ನಿನ್ನನ್ನು ಕುಣಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ವಿಕ್ರಮ್ಗೆ ತುಂಬ ಕೋಪ ಬರ್ತಿರುತ್ತೆ. ಏನು ಮಾಡಿದ್ರು ಸುಮ್ಮನೆ ಹಂಗೆ ಕಂಟ್ರೋಲ್ ಮಾಡ್ಕೊಂಡೇ ಇರ್ತಾನೆ. ಅವಳು ದರಿದ್ರದವಳು ಅಂತ ಅಂದ ತಕ್ಷಣ ವಿಕ್ರಮ್ಗೆ ತುಂಬ ಕೋಪ ಬಂದಿರುತ್ತೆ. ಈ ಕಡೆ ಅವಳನ್ನ ಯಾಕೆ ದರಿದ್ರದವಳು ಅಂತ ನೀವು ಅಂತೀರಾ, ನೀವು ಸರಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ಯಾಕೆ ಅವಳ ಮೇಲೆ ಯಾಕೆ ರೇಗ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಈ ಕಡೆ ಶಕುಂತಲ ಕೂಡ ಹೇಳ್ತಾ ಇರ್ತಾಳೆ. ಅವಳು ಈ ಮನೆಗೆ ಬಂದಿರೋದು ಒಳ್ಳೆ ಉದ್ದೇಶಕ್ಕೋಸ್ಕರ, ಎಲ್ಲನೂ ಒಳ್ಳೇದೇ ಮಾಡ್ತಾಳೆ, ನೀವು ಯಾಕೆ ಎಲ್ಲನೂ ತಪ್ಪಾಗಂತ ಅಂದ್ಕೊಂತೀರಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ವೀರು ಇವಳೊಬ್ಳು ಕಮ್ಮಿ ಇದ್ಲು ಅಂತ ಹೇಳಿ ಅವ್ರ ಅಮ್ಮಂಗೆ ಬೈತಾ ಇರ್ತಾನೆ. ಅಲ್ಲ ನೀವು ತಪ್ಪು ಮಾಡ್ಕೊಂಡು ನೀವು ಅವಾಗೆಲ್ಲ ಅನುಭವಿಸಿದ್ರಿ ಗೊತ್ತಾ, ಇವಾಗ ನಿನ್ನ ಮಗ ಅನುಭವಿಸ್ತಿದ್ದಾನೆ, ನೀವು ಮಾಡಿರೋ ಕರ್ಮಕ್ಕೆಲ್ಲ ನಿನ್ನ ಮಗ ಅನುಭವಿಸ್ತಿದ್ದಾನೆ. ಅವತ್ತು ಚಾಕು ಚೂರಿ ಅಂತ ಅಂದ್ಕೊಂಡು ಹೊಡೆಯೋದು ಬಡಿಯೋದೆಲ್ಲ ಕಲ್ತ್ಕೊಂಡ್ರಿ ಮಾಡಿದ್ರಿ. ಆವತ್ತು 20 ವರ್ಷದಿಂದ ನಾನು ಎಷ್ಟು ಬೇಡ್ಕೊಂಡು ಇದನ್ನೆಲ್ಲ ಬಿಟ್ಬಿಡಿರಿ, ಇದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಂತ ಎಷ್ಟು ಬೇಡ್ಕೊಂಡು ನನ್ನ ಮಾತು ಕೇಳಿದ್ರೆ ನಿಮ್ಮ ಹಠನೇ ಸಾಧಿಸ್ಕೊಂಡು ಹೋದ್ರಿ, ಇವಾಗ ನಿಮ್ಮ ಮಕ್ಕಳು ಅನುಭವಿಸ್ತಿದ್ದಾರೆ ಅಷ್ಟೇ ಅಂತ. ನೀನು ಯಾರು ಇದನ್ನೆಲ್ಲ ಮಾತಾಡೋದಕ್ಕೆ ಅಂದಾಗ ನಾನು ಯಾರಾದರೂ ಆದ್ರೇನು, ಅವಳು ಈ ಮನೆ ಸೊಸೆ, ಅವಳ ಪರವಾಗಿ ವಹಿಸ್ಕೊಂಡು ನಾನು ಮಾತಾಡ್ತಿದ್ದೀನಿ ಅಷ್ಟೇ. ನಿಮ್ಮ ಮಗನ ಅವಳು ಸರಿ ದಾರಿಲಿ ಕರ್ಕೊಂಡ್ಬರ್ತಾಳೆ ನಿನ್ನ ಮಗನ, ಅದಕ್ಕೆ ಖುಷಿ ಪಡಿ ನೀವು. ನಿಮಗೊಂದು ಖುಷಿ ಪಡೋದಕ್ಕಾಗಲ್ಲ, ನೀವಂತೂ ಸರಿ ದಾರಿಗೆ, ನನ್ನ ಕೈಲಂತೂ ನಿಮ್ಮನ್ನು ಸರಿ ದಾರಿಗೆ ತರಿಸೋದಕ್ಕಾಗಲ್ಲ. ಅಟ್ಲೀಸ್ಟ್ ನನ್ನ ಸೊಸೆ ಆದರೂ ತರಿಸ್ತಿದ್ದಾಳೆ ಅನ್ನೋ ಖುಷಿ ನಾನಿದ್ದೀನಿ. ನನ್ನ ಮಗನ ಒಳ್ಳೆ ದಾರಿಗೆ ಕರ್ಕೊಂಡ್ಬಂದು ಅವ್ನಿಗೆ ಒಂದೊಳ್ಳೆ ಭವಿಷ್ಯ ಕೊಡಿಸ್ತಿದ್ದಾಳೆ, ಆ ಖುಷಿ ನನಗಿದ್ದೆ. 20 ವರ್ಷದಿಂದ ನಾನು ಎಷ್ಟು ಬಡ್ಕೊಂಡು ನನ್ನ ಮಾತು ಕೇಳ್ದೇನೆ ನಿಮ್ಮ ಹಠನೇ ಸಾಧಿಸ್ಕೊಂಡು ಹೋದ್ರಿ ಅಲ್ವಾ ಅಂತೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಅವಳು ಈ ಮನೆ ಮಗಳು ಕಣೆ, ಯಾಕೆ ಹಿಂಗೆಲ್ಲ ರೇಗ್ತಿದ್ಯಾ ಅವಳ ಮೇಲೆ, ಅವಳಿಪ್ಪ ಎಷ್ಟು ವರ್ಷದಿಂದ ನಮ್ಮನ್ನು ನೋಡ್ಕೊಂಡು ಬೆಳೆದಿದ್ದಾಳೆ, ಅಂಥದ್ರಲ್ಲಿ ಅವಳಿಗೆ ನೀನು ಇಷ್ಟೊಂದೆಲ್ಲ ಕ್ರೂರವಾಗಿ ಮಾತಾಡ್ತಿದ್ದಿಲ್ಲ, ನೀನು ಎತ್ತ ತಾಯಿಗಿಂತ ಕಡೆನ ನೀನು ಅಂತ ಹೇಳಿ ಬೈತಾ ಇರ್ತಾರೆ. ನಾನೇನು ಇಲ್ಲ ರೀ, ನನ್ನ ಮನಸ್ಸಿಗೆ ನೋವಾಗಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಮಗನ ಕಳ್ಕೊಂಡಿರೋ ನೋವು ನನಗೆ ಅಷ್ಟೇ ಗೊತ್ತಿರೋದು, ನಿಮಗೂ ಗೊತ್ತಿದ್ದರೆ ನೀವು ಇಷ್ಟನ್ನೆಲ್ಲ ಅವಳ ಪರವಾಗಿ ವಹಿಸ್ಕೊಂಡು ನೀವು ಮಾತಾಡ್ತಾ ಇರಲಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಹ್ಞೂ ಬಾವ ನೀವು ಯಾಕೆ ಅವಳ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ ನೀವು ಅಂತೇಳಿ ಹೇಳ್ತಾ ಇರ್ತಾರೆ. ನೋಡೆ ಇವತ್ತೇ ಕೊನೆ, ಇನ್ನು ಯಾವತ್ತೂ ಕೂಡ ನೀನು ನಿಮ್ಮ ಮನೆ ಹೊಸಲು ತುಳಿಕೂಡ್ದು ಅಷ್ಟೇ. ನೀನು ಯಾರೋ ನಾನು ಯಾರೋ, ನಿನ್ನ ಗಂಡನ ಪರವಾಗಿ ವಹಿಸ್ಕೊಂಡು ಮಾತಾಡ್ದು ಆವಾಗಲೂ ನಂದು ನಿನ್ನ ಸಂಬಂಧ ಮುರಿದೋಯ್ತು ಅಷ್ಟೇ. ನಾನು ನನ್ನ ಮಗನ ಹೆಂಗೆ ಉಳಿಸ್ಕೋಬೇಕು, ನನ್ನ ಮಗನ ಹೆಂಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ನಾನು ನ್ಯಾಯ ಕೊಡಿಸ್ಕೊತೀನಿ, ನಾನು ಅವನಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಅದಕ್ಕೆ ಈ ಕಡೆ ಅವ್ರ ಅಪ್ಪ ಕೂಡ ಹೇಳ್ತಿದ್ದಾರೆ, ಅವಳು ಅವ್ಳ ಗಂಡನ ಉಳಿಸ್ಕೊಳ್ಳೋದಕ್ಕೆ, ಅವಳ ಗಂಡನ ಬಚಾವ್ ಮಾಡೋದಕ್ಕೆ ಅವಳು ಇಲ್ಲಿಗೆ ಬಂದಿಲ್ಲ, ಅವಳ ಮಾತನ್ನ ಸ್ವಲ್ಪ ಕೇಳು, ಅವಳು ಈ ಕಡೆ ಏನಾಗಿದೆ ಏನು ಆಗಿದೆ ಅಂತ ಅವಳು ಸ್ವಲ್ಪ ವಿಚಾರಿಸಿ ಹೇಳ್ತಾ ಇದ್ದಾಳೆ, ಅವಳಿಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿ ಅವಳು ಕೇಳೋದಕ್ಕೆ ಬಂದಿದ್ದಾಳೆ. ನೀವು ಯಾಕೆ ಇಷ್ಟೊಂದೆಲ್ಲ ರೇಗಾಡ್ತಿದ್ದೀರ, ನೀವು ಅಕ್ಕ ತಂಗಿ ಸುಮ್ಮನೆ ಇರೋದಕ್ಕಾಗಲ್ವಾ ಅಂತ ಹೇಳಿ ಕಡೆ ಅವ್ರ ಅಪ್ಪ ಹೇಳ್ತಿರ್ಬೇಕಾದ್ರೆ, ಹೋಗಲಿ ಬಿಡಪ್ಪ, ಅವರಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನೇನು ಮಾಡೋದಕ್ಕಾಗಲ್ಲ, ಬಿಟ್ಬಿಡು ಹೋಗಲಿ, ಅವರಿಗೆ ನಿಜ ಏನು ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲ ಇನ್ನು ಸ್ವಲ್ಪ ದಿನದಲ್ಲಿ. ನಾನು ಸಾಕ್ಷಿ ಸಮೇತವಾಗಿ ಹುಡ್ಕೊಂಡು ಬಂದು ಈ ಮನೆ ಹೊಸ್ಲು ತುಳಿತೀನಿ, ಅಲ್ಲಿ ತನಕ ನಾನು ಈ ಮನೆ ಹೊಸ್ಲು ತುಳಿಯಲ್ಲ, ಅಲ್ಲಿ ತನಕ ನಾನು ನಿಮ್ಮ ಮುಖನೂ ನಾನು ತೋರಿಸಲ್ಲ ಅಂತೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ವೇದನೂ ಕೂಡ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದು ಈ ಕಡೆ ಅವ್ರ ಅಮ್ಮಂಗೆ ಎಲ್ಲೋ ಒಂದು ಕಡೆ ಇಷ್ಟು ಮಗಳಿಗೆ ಇಷ್ಟೊಂದೆಲ್ಲ ಬೈದೆ ಅಂತ ಅವಳು ಸ್ವಲ್ಪ ಮನಸ್ಸಲ್ಲಿ ಬೇಜಾರು ಮಾಡ್ಕೊಂಡಿರ್ತಾಳೆ. ಈ ಕಡೆ ಅವಳು ನ್ಯಾಯ ಹುಡ್ಕೋಕ್ಕೆ ಅಂತ ಹೇಳಿ ಅವಳು ಹೋಗಿದ್ದಾಳೆ. ನ್ಯಾಯ ಹುಡುಕಿ ನನ್ನ ಮಗನಿಗೆ ಏನು ಅಂತೆ ನಮ್ಮ ಮಗನಿಗೆ ನ್ಯಾಯ ಸಿಗುತ್ತೆ, ಅವಳ ಪರವಾಗಿ ನಿಂತ್ಕೊಳ್ಳೋದಕ್ಕಾಗಲಿಲ್ಲ, ಅಟ್ಲೀಸ್ಟ್ ಸುಮ್ಮನೆ ಇರೋದಕ್ಕಾಗಲ್ವಾ, ನೀವಂತೂ ನಿಮ್ಮ ಮಗನ ದಾರಿ ತರೋದಕ್ಕಾಗಲಿಲ್ಲ, ಅಟ್ಲೀಸ್ಟ್ ಅವಳು ತೊಗೊಂಡು ಬರ್ತಾಳೆ ಅದಕ್ಕಾದ್ರೂ ಖುಷಿ ಪಡಿ, ಆಗಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದಕ್ಕೆ ಏನು ತೊಗೊತೀರ ನೀವು, ನಿಮ್ಮ ಪಾಡಿಗೆ ನೀವು ಇರಿ, ಅವಳ ಪಾಡಿಗೆ ಅವ್ರು ಸಂಸಾರ ಮಾಡ್ಕೊಂಡು ಅವ್ರು ಇರ್ತಾರೆ, ಎಷ್ಟು ಅಂತ ಹೇಳ್ಬಿಟ್ಟು ಅವಳಿಗೆ ಚುಚ್ಚಿ ಅಂತ ಹೇಳಿ ಮಾತಾಡ್ತೀರಾ ಹೇಳಿ. ಅವಳೇನಾದರೂ ಈ ಮನೆಗೆ ಬಂದು ಏನಾದರೂ ಕೆಟ್ಟ ಕೆಲಸ ಮಾಡಿದ್ದಲ್ಲ ಅಥವಾ ಏನಾದರೂ ನಿಮ್ಮ ಮಧ್ಯದಲ್ಲಿ ಬಿರುಕು ತಂದಿದ್ದಾಳೆ ಅಂದು, ಹ್ಞೂ ಮತ್ತು ನನ್ನ ಮಗನ ಮಧ್ಯದಲ್ಲಿ ಬಿರುಕು ತಂದು ಇವಾಗ ನೋಡು ಅವನಿಗೆ ಎಂಥ ಪರಿಸ್ಥಿತಿ ತಗೊಂಡು ಬಂದು ಇಟ್ಟಿದ್ದಾಳೆ ಅಂದರೆ, ಮಗನ ಪರಿಸ್ಥಿತಿ ತಂದಿಟ್ಟಿರೋದು ಅವಳೆಲ್ಲ ನೀವುಗಳು ಮಾಡಿರೋದ್ರಿಂದ ಅವನು ಅನುಭವಿಸ್ತಿದ್ದಾನೆ ಅಷ್ಟೇ. ಮಕ್ಕಳನ್ನ ಸರಿಯಾಗಿ ದಾರಿಗೆ ತಂದಿಲ್ಲ ನೀವೆಂತ ತಂದೆ ಅಂತ ಕೇಳಿ ಹೇಳ್ತಿದ್ದಾಳೆ. 20 ವರ್ಷದಿಂದ ಬಿಟ್ಟೋದಲ್ಲ, ಅವಾಗ ಇರಲಿಲ್ವ ನಿನಗೆ ಮಗಳು ಅನ್ನೋ ಮಮಕಾರ ಅಂತೇಳಿ ಕೇಳ್ತಿರ್ಬೇಕಾದ್ರೆ, ಸಾಕು ನಿಲ್ಲಿಸ್ತೀರಾ, ಇದೇನು ಫಿಶ್ ಮಾರ್ಕೆಟ, ನಾನು ನೋಡ್ತಾ ಇದ್ದೀನಿ ಬಂದಾಗಲಿಂದ ಇಬ್ಬರು ಜಗಳ ಆಡ್ತಾನೆ ಇದ್ದೀರಾ ಅಂತೇಳಿ ವಿಕ್ರಮ್ ಕೂಡ ರೇಗ್ತಾ ಇರ್ತಾನೆ. ಈ ಕಡೆ ಅವ್ರ ಮಗಳೂ ಕೂಡ ವಯಸ್ಸು ಕೂಡ ಹೇಳ್ತಾ ಇರ್ತಾಳೆ, ನಾನಂತೂ ಅದಕ್ಕೆ ಪರವಾಗಿ ವಹಿಸ್ಕೊಂಡು ಮಾತಾಡ್ತೀನಿ, ಯಾಕಂದರೆ ಅವ್ರು ಕರೆಕ್ಟಾಗೇ ಇದ್ದಾರೆ, ಅವರು ನಿಮ್ಮ ಥರ ಎಲ್ಲ ಆಡಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನೋಡ್ತಾ ವಿಕ್ರಮ್ ಕೇಳಿಸ್ಕೊಂಡು ಈ ಕಡೆ ಇಬ್ಬರು ಕೂಡ ಮಧ್ಯದಲ್ಲಿ ಕೂರಿಸ್ಕೊಂಡು ಟೇಪ್ ಕಾರ್ಡ್ ಆಡ್ದಂಗೆ ಆಡ್ತಾ ಇರ್ತಾರೆ. ನನಗಂತೂ ಸಾಕಾಗಿ ಹೋಗ್ಬಿಡ್ತೆ, ಏನಾದರೂ ಮಾಡ್ಕೊಳ್ಳಿ ನನಗಂತೂ ಇಲ್ಲಿ ಇರೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ.
ದಾಮೋದರ್ ಕೂಡ ಹೇಳ್ತಾ ಇರ್ತಾನೆ, ಸಾಕಾ ಇವಾಗ ಮಗನಿಂದ ಕೇಳಿದ ಮಾತು ಸಾಕಾ, ನಿನ್ನ ಮಾತು ಕೇಳ್ಕೊಂಡು ನಾವಿದ್ದೀವಲ್ಲ, ನಿನ್ನ ಬೇರೆ ಮನೆಗೆ ಸೇರಿಸ್ಕೊಂಡು ಅವಳ ಮಾತು ಕೇಳ್ಕೊಂಡು ಇವಾಗೆಲ್ಲ ನಾವು ಅನುಭವಿಸ್ಬೇಕು, ನಾವು ಈ ಮಾತೆಲ್ಲ ಕೇಳಿಸ್ಕೋಬೇಕು ಅಂತೇಳಿ ದಾಮೋದರ್ ಕೂಡ ಹೇಳ್ತಾ ಇರ್ತಾನೆ. ಈ ಕಡೆ ವಿಕ್ರಮ್ನ ಸಾಕ್ಷಿ ಸಮೇತವಾಗಿ ಬಚಾವ್ ಮಾಡೋದಕ್ಕೋಸ್ಕರ ಇವಳು ಪ್ರತಿಯೊಬ್ಬರು ದಾರಿಲಿ ಹೋಗೋರ್ನೆಲ್ಲ ಇಲ್ಲ, ಈ 2 ವರ್ಷದಿಂದ ನಡೆದಿರೋ ಆಕ್ಸಿಡೆಂಟ್ ನೀವು ನೋಡಿದ್ರ ಅಂತ ಎಲ್ಲ ಪ್ರತಿಯೊಬ್ಬರಿಗೂ ಕೇಳ್ಕೊಂಡು ಬಂದಾಗ, ಇಲ್ಲಮ್ಮ ನಾವೇನು ನೋಡಿಲ್ಲ, ನಮಗೇನು ಗೊತ್ತಿಲ್ಲ ಅಂತೇಳಿ ಅಂತಿರ್ತಾರೆ. ಎಲ್ಲಿ ಹುಡ್ಕೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು ಈ ಕಡೆ ವೇದ ಕೂಡ ತುಂಬ ತಲೆ ಕೆಡಿಸ್ಕೊಂಡಿರ್ಬೇಕಾದ್ರೆ ಅವಳಿಗೂ ಕೂಡ ಹಳೇದೆಲ್ಲ ಈ ಕಡೆ ವಾರ್ಡನ್ ಹೇಳಿರೋದು ಕೂಡ ನೆನಪಾಗ್ತಿರುತ್ತೆ. ಹೌದು, ಇವನೇ ಆಕ್ಸಿಡೆಂಟ್ ಮಾಡಿದ್ದು, ಆಕ್ಸಿಡೆಂಟ್ ಜಾಗದಲ್ಲಿ ಇವನಿದ್ದ ಅಂತ ಹೇಳಿದ್ದು ಕೂಡ ಲಕ್ಷ್ಮಿ ಹೇಳಿದ್ನೆಲ್ಲ ನೆನ್ಪು ಮಾಡ್ಕೊಂಡು ಈ ಕಡೆ ಒಬ್ಬಳೇ ಕೂಡ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ. ಅವಳು ಕೂಡ ಯಾರನ್ನ ಹುಡ್ಕೋದು, ಎಲ್ಲಿ ಸಾಕ್ಷಿ ಸಮೇತ ಹುಡ್ಕೋದು ಅಂತೇಳಿ ಅವಳು ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಉಮಾ ಕೂಡ ತರಕಾರಿ ಹಚ್ಕೊಂಡು ಕೂತಿರ್ಬೇಕಾದ್ರೆ ಕಾಫಿ ತೊಗೊಂಡು ಬಂದು ಕೊಡಲಾ ಅಂತೇಳಿ ಗಂಡನ ಕೇಳಿದಾಗ, ಇಲ್ಲ ನನಗೇನೋ ಬೇಡ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಉಮಾ, ನಿನಗೇನು ತಲೆ ಕೆಟ್ಟಿದ್ದೆ, ಇಲ್ಲಿ ಮನೆಯೇ ಮುಳುಗೋಗಿದ್ದೆ, ನೀನೆಂತ ಇಲ್ಲಿ ತರಕಾರಿ ಹಚ್ಕೊಂಡು ಕೂತಿದ್ದೆ ಅಡುಗೆ ಮಾಡೋದಕ್ಕೆ, ಇನ್ನೇನು ಮಾಡಲಿ ಹೇಳು ಅಂತ ಕೇಳಿದಾಗ, ಅಯ್ಯೋ ಏನು ಮಾಡಲಿ ಅಂತ ಕೇಳಿದ್ರೆ ಆ ವೇದ ಬಂದಿದ್ದ ತಕ್ಷಣ ನಿನ್ನ ಮನಸ್ಸು ಕರ್ಗೋಯ್ತು, ನಿನ್ನ ಮನಸ್ಸು ಚೇಂಜ್ ಆಗೋಯ್ತಾ, ನಾವೇನು ಅಂದ್ಕೊಂಡಿದ್ದು ಮೀಡಿಯಾದವ್ರನ್ನ ಕರೆಸಿ ನಾವು ಇದನ್ನು ಪಬ್ಲಿಷ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ, ನೀನೇನು ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳಿದಾಗ ಅದಕ್ಕೆ ಈ ಕಡೆ ಅವ್ರ ಗಂಡ ಕೂಡ ಹೇಳ್ತಿದ್ದಾರೆ, ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯ, ಅವಳು ಬಂದು ಈ ಕಡೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ಕೇಳ್ಕೊಂಡು ಹೋಗಿದ್ದಾಳೆ, ನೀನು ಯಾಕೆ ಒಂದೇ ಸಮಯ ಹಿಂಗೆ ಆಡ್ತಿದ್ಯಾ, ಅಲ್ಲ ನಿನಗೆ ಹೊಟ್ಟೆ ಉರಿ ಇದೆ ಇವಾಗ ನಿನಗೆ, ಯಾಕಂದರೆ ಅವಳು ನೀನು ಅಂದ್ಕೊಂಡಂಗೆ ಅವಳು ಇಲ್ವಲ್ಲ, ನಿನಗೆ ಚಾಲೆಂಜ್ ಮಾಡಿ ನಮ್ಮ ಸಂಸಾರನೆಲ್ಲ ನಡೆಸ್ಕೊಂಡ್ಳು, ಅವಳು ನಿನ್ನ ಚಾಲೆಂಜ್ ಮಾಡಿ ಅವಳು ಒಂದು ಅಂಗಡಿ ಇಟ್ಕೊಂಡ್ಳು, ಅದು ತುಂಬ ಚೆನ್ನಾಗಿ ಓಡ್ತು, ಅವಳು ಕೈ ತುಂಬ ಕಾಸು ಸಿಕ್ತು, ಆಮೇಲಿಂದ ಅವಳಿಗೆ ಏಕ್ದಮ್ ಅವಳಿಗೆ ಯಾರಾದರೂ ಮದುವೆ ಆದರೆ ಅವಳು ನಾಶವಾಗಿ ಹೋಗ್ತಾರೆ ಅಂತೇಳಿ ಶಾಪ ಕೂಡ ಹಾಕ್ತಿದ್ದೆ, ಏಕ್ದಮ್ ಅವಳಿಗೆ ಶ್ರೀಮಂತರ ಮನೆಯಿಂದ ಸೊಸೆಯಾಗಿ ಓದ್ಲು ಅವಳು, ಅದಕ್ಕೆ ನಿಂಗೆ ಆ ಹೊಟ್ಟೆ ಉರಿಯಿಂದ ಅವಳ ಬಗ್ಗೆ ಇಷ್ಟು ಇಲ್ದಿರೋದನ್ನೆಲ್ಲ ಚಾಡಿ ಚುಸ್ತಿದ್ಯಾ ಉಮ್ಮನ ಹತ್ರ ಅಂತ ಹೇಳಿ ಈ ಕಡೆ ಅವರ ಭಾವ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಭಾವ ನನಗೆಂತ ಹೊಟ್ಟೆ ಉರಿ, ಒಟ್ಟಿನಲ್ಲಿ ನನಗೆ ಏನು ಹೊಟ್ಟೆ ಉರಿ ಅಂತ ನೀನು ಹೇಳ್ಬೇಡ, ನೀನು ಮಾಡ್ತಿರೋ ಇದರಲ್ಲೇ ನಮಗೆಲ್ಲ ಚೆನ್ನಾಗಿ ಗೊತ್ತಾಗ್ತಿದೆ, ಉಮಾ ನೀನು ಅವಳು ಮಾತು ಕೇಳಿದ್ರೆ ನಿನ್ನ ಪಾಡು ನೀನು ಸುಮ್ಮನೆ ಇರೋ, ಅವಳು ಬಂದು ಸ್ವಲ್ಪ ದಿನ ಟೈಮ್ ಕೊಡಿ, ಸಾಕ್ಷಿ ಸಮೇತವಾಗಿ ನೋಟ್ ಕಳಿಸ್ತೀನಿ, ನಾನು ಸಾಕ್ಷಿ ಸಮೇತವಾಗಿ ನನ್ನ ಗಂಡ ಏನು ಅಂತ ಪ್ರೂವ್ ಮಾಡ್ತೀನಿ ಅಂತ ಅವಳು ಬಂದು ಹೇಳಿದಾಳೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಕ್ಕ ನೀನು ಈ ಮಾತಿಗೆಲ್ಲ ನೀನು ಕರಗಬೇಡ, ಅವಳು ಯಾವತ್ತೂ ಉದ್ಧಾರ ಆಗೋದನ್ನು ಬಿಡಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದೆ ನೀನು ಏನಾದರೂ ನನ್ನ ಮಗಳ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ದೇವಕಿ, ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆ ಭಾವ ನೀವೇನಾದರೂ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ಆ ವಿಕ್ರಮ್ಗೆ ಶಿಕ್ಷೆ ಕೊಡಿಸ್ಲೇಬೇಕು ನಾವು, ನಿಮ್ಮ ಮಗನ ಸಾಯಿಸೋದಕ್ಕೆ ನ್ಯಾಯ ಸಿಗಲೇಬೇಕು ನಮಗೆ, ಆ ದುಃಖದಲ್ಲಿ ನೀವಂತೂ ಇರಲ್ಲ ಅಂತ ಅಂದ್ರೂ ನಾವಂತೂ ಆ ದುಃಖದಲ್ಲಿ ಇದ್ದು ನಾವು ಅವ್ರ ಪರವಾಗಿ ನಿಂತ್ಕೊಂಡು ಅವನಿಗೋಸ್ಕರ ನಾನು ನ್ಯಾಯ ತೊಗೊತೀವಿ, ವಿಕ್ರಮ್ಗೆ ಶಿಕ್ಷೆ ಕೊಡಿಸೋ ಅನ್ನೋ ಬಿದ್ದು ನಿಲ್ಲಿಸ್ತೀವಿ ಅಂತ ಹೇಳಿ ಈ ಕಡೆ ದೇವಕಿ ಹೇಳ್ತಾ ಇರ್ತಾಳೆ. ಈ ಕಡೆ ದೇವಕಿ ಡಾಕ್ಟರ್ನ ಮೀಟ್ ಮಾಡೋದಕ್ಕೆ ಅಂತ ಡಾಕ್ಟರ್ನ ನೋಡೋಕ್ಕೆ ಬಂದಾಗ ಇವಳೊಬ್ಳು ತಲೆನೋ ಮತ್ತೆ ಬಂದಿಲ್ಲ ಅಂತೇಳಿ ಅಂತಿರ್ಬೇಕಾದ್ರೆ, ಅಯ್ಯೋ ಡಾಕ್ಟರ್ ಎಲ್ಲೋಗ್ತಿದ್ದಾರೆ ನಿಂತ್ಕೊಳ್ಳಿ ಅಂತ ಹೇಳಿ ಕೇಳ್ತಾರೆ, ಅಯ್ಯೋ ನಿಮ್ಮ ಸವಾಸನೇ ಬೇಡ, ನಿಮ್ಮ ದುಡ್ಡು ಸವಾಸನೂ ಬೇಡ ಅಂತ ಹೇಳಿ ಹೇಳ್ತಿರ್ತಾರೆ, ಗೊತ್ತು ನೀವೆಲ್ಲ ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ, ದುಡ್ಡಿನ ಇದಕ್ಕೆ ತಾನೇ ದುಡ್ಡು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ಕೈಯಲ್ಲಿ ಇಡ್ತಾ ಇರ್ತಾರೆ, ಅಯ್ಯೋ ಅಮ್ಮ ತಾಯಿ ನೀನು ಬೇಡ, ನಿನ್ನ ದುಡ್ಡು ಸವಾಸನೂ ಬೇಡ, ಬಿಟ್ಬಿಡು ಅಂತ ಹೇಳಿ ಹೇಳ್ತಿರ್ತಾರೆ, ಅಯ್ಯೋ ನಾನು ಏನು ಕೇಳಿದೆ ನಿಮಗೆ, ಯಾಕೆ ಈಗ ಓಡೋಗ್ತಿದ್ದೀರಾ, ನಿನ್ನ ಕೈಲಿ ಸಿಗಾಕೊಂಡು ನೀನು ಮಾಡಿಸಿರೋ ತಪ್ಪಿಗೆ ನಾನು ನಮ್ಮ ಹಾಸ್ಪಿಟಲಲ್ಲಿ ಸಿಗಾಕೊಂತೀನಿ ಗೊತ್ತಾ ನಿನಗೆ ಅಂತ ಕೇಳಿದಾಗ, ಅಯ್ಯೋ ನೀವು ಈ ಥರ ಎಲ್ಲ ಹೇಳೋದಕ್ಕೆ ಹೋಗ್ಬಿಡಿ, ನಿಮ್ಮಿಂದ ಇನ್ನೂ ಒಂದು ಸಹಾಯ ಆಗಬೇಕು ನನಗೆ ಅಂತ ಕೇಳ್ತಾರೆ, ನಾನು ಯಾವ ಸಹಾಯನೂ ಮಾಡಲ್ಲ ಅಂತೇಳಿ ಅವ್ರು ಹೇಳ್ತಿರ್ಬೇಕಾದ್ರೆ, ಇಲ್ಲ ನೀವು ಸಹಾಯ ಮಾಡಲೇಬೇಕು, ಯಾಕಂದರೆ ನಾನು ನಿಮ್ಗೊಂದೊಂದು ಪ್ರಶ್ನೆ ಕೇಳ್ತೀನಿ ಅಷ್ಟೇ, ನೀವು ಅದಕ್ಕೆ ಉತ್ತರ ಕೊಟ್ಟರೆ ಸಾಕು, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ಏನದು ಅಂತ ಕೇಳಿದಾಗ, ಅದು ಏನಿಲ್ಲ, ಇದು ಈ ಕಡೆ ಲಕ್ಷ್ಮಿನ ನೋಡೋದಕ್ಕೆ ಏನಾದರೂ ವೇದ ಬಂದಿದ್ಲಾ ಅಂತ ಹೇಳಿ ಕೇಳಿದಾಗ, ಅದೆಲ್ಲ ನಿಮಗೆ ಯಾಕೆ, ನಿಮ್ಮ ಪಾಡಿಗೆ ನೀವು ಇರೋದಕ್ಕಾಗಲ್ಲ, ಬೇರೆಯವ್ರ ಮನೆ ವಿಷಯ ನಿಮಗೆ ಯಾಕೆ, ಅಯ್ಯೋ ಬೇರೆಯವ್ರ ಮನೆ ಅಲ್ಲ ನಮ್ಮ ಮನೆ ವಿಷಯ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಬಂದಿದ್ಲು, ಏನು ಮಾತಾಡಿದ್ರು ಅಂತ ಕೇಳಿದಾಗ, ಅದನ್ನೆಲ್ಲ ನಾನು ಯಾಕೆ ಕೇಳಿಸ್ಕೋಬೇಕು ಅಂತ ಹೇಳಿ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ, ನೀವು ಪಕ್ಕದಲ್ಲೇ ಇರ್ತಿರಲ್ಲ ಕೇಳಿಸ್ಕೋಬೇಕಲ್ವಾ, ನಾನೇನು ಕೇಳಿಸ್ಕೊಂಡಿಲ್ಲ, ಅವ್ರು ಏನೂ ಬಂದಿಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ ನೀವೇನಾದರೂ ನಿಜ ಹೇಳಿಲ್ಲ ಅಂತ ಅಂದರೆ ನೀವು ದುಡ್ಡು ತೊಗೊಂಡಿರೋ ವಿಷಯ ನಿಮ್ಮ ಹಾಸ್ಪಿಟಲ್ ಅವ್ರಿಗೆ ನಾನು ಹೇಳಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ವಿಕ್ರಮು, ಬಾಲ, ಮುನ್ನ ಹಾಗೂ ವೇದ ಕೂಡ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ, ಇನ್ನು ಸಾಕ್ಷಿ ಸಮೇತವಾಗಿ ನಾನು ಪ್ರೂವ್ ಮಾಡಬೇಕು ಅಂತ ಅಂದರೆ ಈ ಕಡೆ ವಾರ್ಡನ್ ಲಕ್ಷ್ಮಿ ಅವ್ರು ಬಿಟ್ಟು ಇನ್ಯಾರಾದರೂ ಬೇರೆಯವ್ರು ನೋಡಿದಾರಾ ಅಂತ ಹೇಳಿ ನನಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಕಡೆ ವೇದ ಹೇಳ್ತಿರ್ತಾರೆ. ನಾನು ಎಲ್ಲಿಂದ ಹೋಗಿ ನೋಡ್ಕೊಬರಲಿ ಅಂತ ವಿಕ್ರಮ್ ಕೇಳ್ತಿರ್ಬೇಕಾದ್ರೆ, ಇಲ್ಲ ನಿನ್ನ ಬಚಾವ್ ಮಾಡೋದಕ್ಕೆ ಅಥವಾ ನೀನು ಸಿಗಾಕ್ಸ್ಬೇಕು ಅಂತ ಯಾರೋ ಏನೋ ಪ್ಲ್ಯಾನ್ ಮಾಡಿದ್ದಾರೆ, ಅದಕ್ಕೆ ಸಾಕ್ಷಿ ಸಮೇತವಾಗಿ ಏನೂ ಸಿಗ್ತಾ ಇಲ್ಲ, ಎಲ್ಲನೂ ಮುಚ್ಚಿಕೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅದು ಯಾರು ಏನು ಅಂತ ಫಸ್ಟ್ ನಾವು ತಿಳ್ಕೊಬೇಕು ಅಂತೇಳಿ ವೇದ ಹೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.